ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್, ಸ್ವಾಗತ ನನ್ನ ಚಾನಲಿಗೆ. ದಿಸ್ ಇಸ್ ಅ ಸ್ಪೆಷಲ್ ವ್ಲಾಗ್, ಯಾಕಂದರೆ ನನ್ನ ಫಸ್ಟ್ ಸ್ನೋಫಾಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾವು ಹೊರಟಿರೋದು ಕ್ಯೋನಿಗ್ಸೆ ಬಂದುಬಿಟ್ಟು ಒಂದು ಲೇಕ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಲೇಕ್ಸ್ ಹಿಯರ್. ಸೊ ಇದು ನಮ್ಮ ಬವೇರಿಯಾ ಸ್ಟೇಟಲ್ಲೇ ಇರೋದು, ಬಟ್ ಅಲ್ಲಿ ಹೋಗೋದಕ್ಕೆ ನಾವು ಆಸ್ಟ್ರಿಯಾ ಸಾಲ್ಸ್ಬರ್ಗ್ಗೆ ಹೋಗಲೇಬೇಕು. ಸೊ ಅಲ್ಲಿಂದ 1 hour ಜರ್ನಿ ಬಸ್ಸಲ್ಲಿ. ಸೊ ನಾವು ಮ್ಯೂನ್ಷನ್ ಹೋಸ್ಟಿಗೆ ಬಂದು ಇಲ್ಲಿಂದ ನಮಗೆ ಡೈರೆಕ್ಟ್ ಸಾಲ್ಸ್ಬರ್ಗಿಗೆ ಟ್ರೈನ್ ಇದೆ. ಸೊ ನಾವೇನು ಎಕ್ಸ್ಟ್ರಾ ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ನಮ್ಮ ಒಂದು DB ಟಿಕೆಟ್ ಏನಿದೆ, ಮಂತ್ಲಿ ಟಿಕೆಟ್, ಅದರಲ್ಲೇ ನಾವು ಹೋಗ್ಬೋದು ಆಸ್ಟ್ರಿಯಾಗೆ. ಆ್ಯಂಡ್ ಸಾಲ್ಸ್ಬರ್ಗ್ ಕಡೆ ಹೊರಟಿದ್ದೀವಿ. ಆ್ಯಂಡ್ ಆನ್ ದ ವೇನೇ ಸ್ನೋಫಾಲ್ ನೋಡೋಕ್ಕೆ ಸಿಕ್ತು ನಮಗೆ. ಆ್ಯಂಡ್ ದಿಸ್ ಇಸ್ ಅವರ್ ಫಸ್ಟ್ ಸ್ನೋಫಾಲ್ ಟುಗೆದರ್. Snowfall in every view was magical and dreamy for me personally, because ನನ್ನ ಒಂದು ಫಸ್ಟ್ ಸ್ನೋಫಾಲ್ ಆಗಿದ್ದರಿಂದ ಎವ್ರಿ ಪ್ಲೇಸ್ ಲುಕ್ಡ್ ರಿಯಲಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ಲುಕ್ ಎಟ್ ದ್ಯಾಟ್, ಸೋ ಡ್ರೀಮಿ. ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಸಾಲ್ಸ್ಬರ್ಗ್ಗೆ. ಫೈನಲಿ ಸಾಲ್ಸ್ಬರ್ಗ್ ಹಾಪ್ಬರ್ನ್ ಆಫ್ಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿಂದ ನಾವು ಬಸ್ ತೊಗೊಂಡು ಡೈರೆಕ್ಟಾಗಿ ಕ್ಯೋನಿಗ್ಸೆಗೆ ಹೋಗಬೇಕು. ಆ್ಯಂಡ್ ಇಲ್ಲಿ ಆಚೆ ಬರ್ತಾ ಇದ್ದಂಗೆ ಸ್ನೋಫಾಲ್ ಆಗ್ತಾಯಿತ್ತು. ಆ್ಯಂಡ್ ವಿ ವರ್ ಆಲ್ ಸೋ ಎಕ್ಸೈಟೆಡ್ ಫಾರ್ ದಿಸ್, ಬಿಕಾಸ್ ದಿಸ್ ವಾಸ್ ರಿಯಲಿ ನಾಟ್ ಎಕ್ಸ್ಪೆಕ್ಟೆಡ್. ಆ್ಯಂಡ್ ನಾವು ನಾರ್ಮಲ್ ಆಗಿರುತ್ತೆ ಅಂದ್ಕೊಂಡ್ವಿ, ಬಟ್ ಲಿಟ್ರಲ್ ಸ್ನೋಫಾಲ್ ಆಗ್ತಿತ್ತು. ಆ್ಯಂಡ್ ದಿಸ್ ವಾಸ್ ರಿಯಲಿ ಬ್ಯೂಟಿಫುಲ್. ನಮ್ಮೆಲ್ರಿಗೂ ಇದೊಂದು ಬ್ಯೂಟಿಫುಲ್ ಮೆಮೊರಿ ಆಗಿರುತ್ತೆ, ಯಾಕಂದರೆ ವಿ ಆರ್ ವಿಟ್ನೆಸ್ಸಿಂಗ್ ಈಚ್ ಅದರ್ಸ್ ಫಸ್ಟ್ ಸ್ನೋಫಾಲ್. ಸೊ ಬೆಸ್ಟ್ ಮೆಮೊರಿ ನಮ್ಮೆಲ್ರಿಗೂ. ಇದು ಜಸ್ಟ್ ಸ್ಟಾರ್ಟಿಂಗ್ ಆಫ್ ದ ಲೇಕ್, ಬಟ್ ನಾವು ಆ್ಯಕ್ಚುಲ್ ಲೇಕ್ಗೆ ಹೋಗೋದಕ್ಕೆ ಬೋಟಲ್ಲಿ ಹೋಗಬೇಕು. ಆ್ಯಂಡ್ ಇಲ್ಲಿ ಎಲೆಕ್ಟ್ರಿಕ್ ಬೋಟ್ನ ಯೂಸ್ ಮಾಡ್ತಾರೆ. ಲೇಕ್ ರೈಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಿಕಾಸ್ ಅಲ್ಲಿ ಹೈಕ್ ಮಾಡೋ ಚಾನ್ಸಸ್ ಇಲ್ಲ, ಎಸ್ಪೆಷಲಿ ಸ್ನೋ ಟೈಮಲ್ಲಿ. ಸೊ ನಾವು ಬೋತ್ ವೇಸ್ ಬೋಟಲ್ಲೇ ಬರಬೇಕು. ಆ್ಯಂಡ್ ಇಟ್ ಕಾಸ್ಟೆಡ್ ಅಸ್ €22.8. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು, ಬಟ್ ದೆನ್ ಐ ಫೀಲ್ ಇಟ್ಸ್ ವರ್ತ್ ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್. Hallo. ನಾವು ಹೋಗಿದ್ದು ವೀಕ್ ಡೇಸ್, ಸೊ ಅದರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಯೂಶ್ವಲಿ ಇಲ್ಲಿ ವೀಕೆಂಡ್ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆ್ಯಂಡ್ ಬೋಟ್ಸ್ ತುಂಬ ಫುಲ್ ಇರುತ್ತೆ. ಆ್ಯಂಡ್ ಇವತ್ತು ಅಷ್ಟೊಂದು ಇರಲಿಲ್ಲ, ಬಟ್ ಜಾಸ್ತಿ ಟೂರಿಸ್ಟ್ಗಳಿದ್ರು. ಸೊ On the right side, the Cliff Falkenstein, you see. ಅಲ್ಲಿ ಅವರು ಎಕೋ ಟೆಸ್ಟ್ ಮಾಡಿದ್ರು. ಈ ಲೇಕ್ ಬಂದು ಒನ್ ಆಫ್ ದ ಡೀಪೆಸ್ಟ್ ಲೇಕ್ಸ್ ಇನ್ ಜರ್ಮನಿ ಆ್ಯಂಡ್ ಆಲ್ಮೋಸ್ಟ್
190 ಮೀಟರ್ಸ್ ಕೆಳಗಿದೆ. ಇಲ್ಲಿ ಇವ್ರು ನಮಗೆ ಲೇಕ್ ಬಗ್ಗೆ ಆ್ಯಂಡ್ ಸರೌಂಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ಕಂಪ್ಲೀಟ್ ವ್ಯೂ ಎಷ್ಟು ಮ್ಯಾಜಿಕಲ್ ಆಗಿದೆ, ಇನ್ ರಿಯಲ್ ವಾಲ್ಪೇಪರ್ ಥರ, ಆ್ಯಂಡ್ ರಿಯಲಿ ವರ್ತ್ ದ ವಿಸಿಟ್. ಎಸ್ಪೆಷಲಿ ಸ್ನೋ ಟೈಮಲ್ಲಿ ನಾವಲ್ಲೇ ಸ್ವಲ್ಪ ಹೊತ್ತಿದ್ದು ಫೋಟೋಸ್ ತೊಗೊಂಡು ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಎವ್ರಿ ಹಾಫ್ ಆನ್ ಅವರ್ ಬೋಟ್ ಬಂದು ಪಿಕಪ್ ಮಾಡುತ್ತೆ. ಸೊ ಸಿನ್ಸ್ ಇಟ್ ಈಸ್ ವಿಂಟರ್ ಆ್ಯಂಡ್ ಸ್ನೋಯಿಂಗ್, ಸೊ ಯೂಶ್ವಲಿ ಅವರು ಲಾಸ್ಟ್ ರೈಡ್ ಬಂದು ಅರೌಂಡ್ 4 o'clock ಇರುತ್ತೆ. ಅದಾದಮೇಲೆ ಯಾವ ಬೋಟು ಬರಲ್ಲ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ವಾಟರು. ನಾವು ಅಪ್ ಟು 30 meters ವಿಚ್ ಇಸ್ ಆಲ್ಮೋಸ್ಟ್ ಅರೌಂಡ್ 100 feet ಅಂಡರ್ ವಾಟರ್ ನೋಡ್ಬೋದು. ನಮ್ಮ ಬೋಟ್ ರೈಡ್ ಮುಗಿಸ್ಕೊಂಡು ನಾವು ವಾಪಸ್ ಬಸ್ ಸ್ಟೇಷನ್ಗೆ ಹೊರಟ್ವಿ. ಬಸ್ ಸ್ಟೇಷನ್ ಜಸ್ಟ್ 5 to 10 minutes ವಾಕಲ್ಲಿತ್ತು. ಆ್ಯಂಡ್ ಎವ್ರಿ 1 hour ಬಸ್ ಇರುತ್ತೆ. ಸೊ ಫೈನಲಿ ಬಸ್ ತೊಗೊಂಡು ಸಾಲ್ಸ್ಬರ್ಗ್ ಹಾಪ್-ಆನ್-ಆಫ್ಗೆ ಹೊರಟಿದ್ದೀವಿ. ಸೊ ಸಾಲ್ಸ್ಬರ್ಗ್ ಹಾಪ್-ಆನ್-ಆಫ್ ಆಲ್ಮೋಸ್ಟ್ 1 hour 1.5 hour ಜರ್ನಿ ಇತ್ತು. ಆ್ಯಂಡ್ ವಿ ವರ್ ವೆರಿ ಹಂಗ್ರಿ. ಬರ್ಗರ್ ಕಿಂಗಲ್ಲಿ ಲಂಚ್ ಮಾಡಿಕೊಂಡು, ಇವಾಗ ಇಲ್ಲಿ ಸ್ನೋಫಾಲ್ ಇಲ್ಲವೇ ಇಲ್ಲ. ಬೆಳಗ್ಗೆ ಎಷ್ಟು ಸ್ನೋಫಾಲ್ ಆಗ್ತಿತ್ತು. ಆ್ಯಂಡ್ ನಾವು ಲಕ್ಕಿ ಅನಿಸುತ್ತೆ ವಿಟ್ನೆಸ್ ಮಾಡೋದಕ್ಕೆ. ಇದಾಗಿತ್ತು ನಮ್ಮ ಜರ್ನಿ ಟು ಕ್ಯೋನಿಗ್ಸೆ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ನನ್ನ ಫಸ್ಟ್ ಸ್ನೋಫಾಲ್. ಸೊ ಇಷ್ಟೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ಕಾರ.